ಸರ್ ಹೇಗೆ ಅನ್ನಿಸ್ತಿದೆ? ಸಿನಿಮಾ ಅರ್ಧ ಮುಗಿದಿದೆ. ತಲೆ ಹುಳ ಬಿಡೋವಂಥದ್ದೇ ತಿಮಿಂಗ್ಲೇ ಬಿಡ್ತಾ ಇದ್ದಾರೆ. ಇನ್ನು ಅರ್ಧದಲ್ಲಿ ಏನಾಗುತ್ತೆ ನೋಡೋದು. ಸರ್ ಹೇಗಿದೆ? ಸರ್ ಹೇಗೆ ಅನಿಸ್ತಿದೆ? ಸರ್ ಹೇಗೆ ಅನಿಸ್ತಿದೆ ಸರ್? ಸರ್ ಹೇಗೆ ಅನಿಸ್ತಿದೆ ಸಿನಿಮಾ? ಸೂಪರ್. ಸರ್ ಹೇಗೆ ಅನಿಸ್ತಿದೆ ಸಿನಿಮಾ? ಸರ್ ಹೇಗೆ ಅನ್ನಿಸ್ತಿದೆ ಸಿನಿಮಾ? ಸೆಕೆಂಡ್ ಪಾರ್ಟ್ ನೋಡಬೇಕು, ಆಮೇಲೆ ಹೇಳ್ತೀನಿ, ಬಂದು ಪಕ್ಕ ಹೇಳ್ತೀನಿ. ಸರ್ ಹೇಗೆ ಅನಿಸ್ತಿದೆ ಸಿನಿಮಾ? ಏನು ಇಷ್ಟ ಆಯಿತು? ಜಸ್ಟ್ ಈಗಿಂದ ಹೊಸ ಲೈಫ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ನೋಡಬೇಕು. ಸರ್ ಹೇಗೆ ಅನಿಸ್ತಿದೆ ಮೂವಿ? ಸರ್ಟಿಫಿಕೇಟ್ ಸರ್ ಹೇಗಿದೆ? ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬೇಕಣ್ಣ, ಚೆನ್ನಾಗಿದೆ. ಹೇಗಿದೆ ಸರ್ ಹೇಗೆ ಅನ್ನಿಸ್ತು? ಫಸ್ಟ್ ಹಾಫ್ ಹೆಂಗೆ ಅನಿಸ್ತು? ಚೆನ್ನಾಗಿದೆ. ಹೇಗಿದೆ ಸರ್? ಹೇಗಿದೆ? ಏನು ಅನಿಸ್ತು ನಿಮಗೆ? ಚೆನ್ನಾಗಿದೆ. ಫಸ್ಟ್ ಹಾಫ್ ಇಷ್ಟ ಅಂದರೆ ಇಂಟರ್ವಲಲ್ಲಿ ಇನ್ನೂ ಹೇಳೋಕ್ಕಾಗಲ್ಲ, ಫುಲ್ಲಾಗಿ ಹೇಳ್ಬೇಕು. ಇಂಟರ್ವಲಲ್ಲಿ ಏನೂ ತೀರ್ಮಾನ ಹೇಳೋಕ್ಕಾಗಲ್ಲ. ಫಿಲಮ್ ಇಂಟರ್ವಲ್ ಗಂಟೆ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಮೇಲೆ ಕಾದು ನೋಡೋದು. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವೇಟಿಂಗಾ? ಈಗಲೇ ವೇಟಿಂಗ್. ಉಪ್ಪಿ ಸರ್ ಹೇಳಿದ್ರು ಫುಲ್ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ ಅಂತ, ನಿಜ? ಇನ್ನೂ ಹುಳ ಇನ್ನೂ ಬಿಟ್ಟಿಲ್ಲ, ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಮೆಸೇಜ್ ಇದೆ, ಮೆಸೇಜ್ ಇದೆ. ಇಷ್ಟ ಆಯಿತು. ಸತ್ಯ ಕಲ್ಕಿ ಅಂತ ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ನೋಡಬೇಕು ಈಗ. ನಿಮಗೆ ಸರ್ ತಲೆಗೆ ಉಪೇಂದ್ರ ಅವರು ಬಿಟ್ಟಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡೋವಾಗ ಯಾವುದು ಡೈರೆಕ್ಷನ್ ಅನ್ನೋದನ್ನು ಒಂದು ಮೈನಾಗಿ ತಗೊಂಡು ಆಸ್ ಎಕ್ಸ್ಪೆಕ್ಟೆಡ್ ಉಪ್ಪಿ ಅಣ್ಣನ ಮೂವಿ ಅಂತ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಆ್ಯಂಡ್ ಏನಾಗುತ್ತೆ ನೋಡ್ಬೇಕು. ಇವಾಗ ಇಂಟರ್ವಲ್ ಬ್ಲಾಕ್ ಬಂದಿದೆ ಈಗ. ಹುಳ ಬಿಟ್ಟಿದ್ದಾರೆ ಉಪ್ಪಿ ಸರ್. ಹುಳ ಬಿಟ್ಟಿರೋದಲ್ಲ, ಹುಳ ಕೆದಕ್ಬಿಟ್ಟು ತೆಗಿತಾ ಇದ್ದಾರೆ. ಕೆದಕಿರೋದನ್ನ ಅರ್ಧ ತೆಗೆದಿದ್ದಾರೆ, ಇನ್ನು ಅರ್ಧ ಏನಿದೆ ಅಂತ ನೋಡಬೇಕು. ಒಂದು ಪಾಯಿಂಟ್ ಗೊತ್ತಾಗುತ್ತೆ ಏನಿದೆ ಅಂತ, ಮುಂದಿನ ಸ್ಟೇಟಸ್ ಗೊತ್ತಾಗುತ್ತೆ ಅಂತ ನೀವು ನೋಡಿದಾಗ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋ ಸಿನಿಮಾಗೆ? ಇಲ್ಲ ಪ್ಲೈನ್ ಬ್ಲ್ಯಾಂಕ್ ಆಗಿ ಬಂದಿರೋದು. ಎಕ್ಸ್ಪೆಕ್ಟ್ ಮಾಡ್ಬೇಕು ಹೆಂಗಿರುತ್ತೆ ಫಿಲ್ಮ್ ನೋಡೋಣ. ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ದಾರೆ, ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಎಕ್ಸ್ಪೆಕ್ಟೇಷನ್ ಬಂದು ನೋಡಬೇಕು, ಆಮೇಲೆ ಎಂಜಾಯ್ ಮಾಡಬೇಕು. ಆ ಥೀಮಲ್ಲಿ ಕೊಟ್ಟಿರೋದನ್ನ ಅರ್ಥ ಮಾಡ್ಕೊಬೇಕು ಅಷ್ಟೇ. ಮೈನ್ ಉಪಯೋಗದೇನು ಎಂತ ಇರಲಿ ಅರ್ಥವನ್ನು ಮಾಡಿಕೊಳ್ಳುವುದೇ ಒಂದು ಉಪನ್ಯಾಸ ಥರ ಅಷ್ಟೇ.